ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ, ಮಕ್ಕಳಿಂದ ಸಹಾಯ ತುಂಬ ಚೆನ್ನಾಗಿದೆ, ಲಾಭವೂ ಕಾಣ್ತೀರಾ, ವೃತ್ತಿಯಲ್ಲಿ ಅನುಕೂಲ, ವಿದೇಶ ವಹಿವಾಟಿನ ಲಾಭ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲಿ ಒಳ್ಳೆಯ ಈ ವರ್ಷದ ಅಂತ್ಯದಲ್ಲಿ ಒಂದು ಒಳ್ಳೆಯ ಫಲ ಕಣ್ಣಪ್ಪ ಅಂದ್ರಿ ಅನ್ನೋ ರೀತಿಯಲ್ಲಿ ಒಂದು ಒಳ್ಳೆಯ ಫಲವನ್ನು ಕಾಣ್ತೀರಾ, ಅದರಲ್ಲಿ ಯಾವುದೇ ಸಂಶಯ ಬೇಡ, ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗುರುವಾರದಿಂದ ಗಮನಿಸಿಕೊಂಡ್ರೆ ನಿಮಗೆ ನೋಡಿ ಅಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಇರ್ತದೆ, ದಾಂಪತ್ಯದಲ್ಲಿ ಮನಸ್ತಾಪಗಳು ಬರುತ್ತೆ, ವ್ಯಾಪಾರಗಳಲ್ಲಿ ಧನಲಾಭ ಚೆನ್ನಾಗಿದೆ, ಅದೃಷ್ಟದಿಂದ ಕಷ್ಟವನ್ನು ಪಾರಾಗ್ತೀರಾ, ಆ ರೀತಿಯ ಒಂದು ಲಕ್ಷಣ ಚೆನ್ನಾಗಿದೆ. ಅಂದರೆ ವಾರ ಇಡೀ ನಿಮಗೆ ಒಂದು ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ನೀವು ಯಾರೋ ದೈವನ ನಂಬಿರ್ತೀರಲ್ಲ, ಈ ದೇವರಿಂದ ನನಗೆ ಅನುಕೂಲ, ಆ ಥರದ ಅನುಕೂಲ ಖಂಡಿತ ಇದೆ. ಆದರೆ ಕೊನೆಯಲ್ಲಿ ಶನಿ ಬದಲಾವಣೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಇನ್ನು ಬಹಳ ಎಚ್ಚರಿಕೆಯಿಂದ ಇರಬೇಕು, ಅದನ್ನು ಸೂಚಿಸ್ತಾ ಇದೆ. ಈ ವರ್ಷದ ಅಂತ್ಯ ನಿಮ್ಮ ಪಾಲಿಗೆ ಒಂದು ಎಚ್ಚರಿಕೆ ಗಂಟೆ ಅದನ್ನು ಸೂಚಿಸ್ತಾ ಇದೆ. ಹೊಸ ಸಂವತ್ಸರ ಪ್ರಾರಂಭವಾಗ್ತಾ ಇದೆ ಎಚ್ಚರಿಕೆಯಿಂದ, ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿಯವರು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಶನೈಶ್ಚರನ ಪ್ರಾರ್ಥನೆ. ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಹೋಗಿ ಒಂದು ತೈಲವನ್ನು ಎಳ್ಳೆಣ್ಣೆ ದೀಪ ಹಚ್ಚೋದು ಅಂತೀವಲ್ಲ, ಅದನ್ನು ನೀವು ಮಾಡಬೇಕು. 2.5 ವರ್ಷಗಳ ಕಾಲ ಖಂಡಿತ ಮಾಡಿ, ಅದು ನಿಮಗೆ ತುಂಬ ಉಪಕಾರವಾಗುತ್ತೆ.